ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಮೋದ್. ನಮ್ಮ ಜೊತೆಗೆ ಇವತ್ತು DCM DK ಶಿವಕುಮಾರ್ ಅವರು ಜಾಯ್ನ್ ಆಗ್ತಿದ್ದಾರೆ. ಶಿವಕುಮಾರ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಶಿವಕುಮಾರ್ ಅವರು ಇವತ್ತು ಬೆಂಗಳೂರಿನ ಬಗ್ಗೆ ಇಡೀ ದೇಶವೇ ನೋಡ್ತಾ ಇದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಇದರ ನಡುವೆ ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿನ ತರ್ತಾ ಇದ್ದೀರಿ. ಈ ಒಂದು ಸಂದರ್ಭದಲ್ಲಿ ಅನೇಕರು ಮಾತನಾಡ್ತಿದ್ದಾರೆ, ಅದರಲ್ಲೂ ವಿಪಕ್ಷದವರು ಸಹಜವಾಗಿ ಇದರ ಬಗ್ಗೆ ಚರ್ಚೆ ಹುಟ್ಟಾಗ್ತಾ ಇದ್ದಾರೆ. ಇದರ ಉದ್ದೇಶ ಏನು, ಹೇಗೆ ಆಡಳಿತ ಮಾಡ್ತೀರಿ, ಇದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಇದ್ರ ಬಗ್ಗೆ ತಾವು ಕ್ಲಾರಿಟಿ ಕೊಡ್ಬೋದಾ? ಯಾಕೆ GBA? TV9ಗೆ ಫಸ್ಟು ನಾನು ಯಾವಿನ ಚಾನಲ್ಗೆ ಹೋಗಿರಲಿಲ್ಲ ಈ ವಿಚಾರ ಚರ್ಚೆ ಮಾಡೋಕ್ಕೆ. 5 ಕಾರ್ಪೊರೇಷನ್ ಬರಲಿ ಅಂತೇಳಿ ನಾನು ಕಾಯ್ತಾ ಇದ್ದೆ. ಮೇ 15ನೇ ತಾರೀಕು ನೋಟಿಫಿಕೇಷನ್ ಆಯಿತು. ಸೊ ಭಾಳ ಎಲ್ಲ ಕಂಪ್ಲೀಟ್ ಭಾಳ ಸ್ಮೂತಾಗೆಲ್ಲ ಮಾಡಿದ್ದೇವೆ. 5 ಕಾರ್ಪೊರೇಷನ್ಗೂ ಅಧಿಕಾರಿಗಳನ್ನ ಮಾಡಿದ್ದೇವೆ. ಈ ಕಾರ್ಪೊರೇಷನ್ ಮಾಡೋಂಥ ಉದ್ದೇಶ ಏನಂತ ಅಂದರೆ 1,40,00,000 ಜನಸಂಖ್ಯೆ ಬೆಂಗಳೂರು ನಗರದಲ್ಲಿದೆ. 70 ಲಕ್ಷ ಜನ ದಿನ ಬರ್ತಾ ಇದ್ದಾರೆ ಬೆಂಗಳೂರಿಗೆ. ಒಂದು ಸಿಟಿ ಒಳಗಡೆ ಪಾಪ್ಯುಲೇಷನ್ನೇ ಬೇರೆ ಇದೆ, ಸಿಟಿ ಬಾರ್ಡರ್ ಪಾಪ್ಯುಲೇಷನ್ನೇ ಬೇರೆ ಇದೆ. ಅವ್ರಿಗೂ ಬೆಂಗಳೂರಲ್ಲಿ ಏನು ಸೌಲಭ್ಯ ಇದೆ ಅದನ್ನು ನಾವು ಒದಗಿಸ್ಕೊಡ್ತಾ ಇದ್ದೇವೆ. ಈಗ ಸಾಮಾನ್ಯವಾಗಿ ಈಗ ಒಂದು ನೋಡಿ, ಇಲ್ಲೆಲ್ಲ ಒಂದು ನನ್ನ ಹತ್ರ ಮ್ಯಾಪ್ ಇದೆ. ಕಂಪ್ಲೀಟ್ ಹೊರಗಡೆಕ್ಕೆಲ್ಲ ಈ ಮಾದೇವಪುರ ಬಾರ್ಡ್ರ್ ಆ ಕಡೆ ಪಂಚಾಯತಿ ಕಡೆ ಇದೆ. KR ಪುರಮಲ್ಲಿ ನಮ್ಮ ಬ್ಯಾಟ್ರಾಯನ್ಪುರ ಬಾರ್ಡ್ರಲ್ಲಿ ಏರ್ಪೋರ್ಟ್ಗೆ ಹೋಗ್ಬೇಕಾದ್ರೆ ಈ ಕಡೆ ಯಲಹಂಕ ಕಾನ್ಸ್ಟಿಟ್ಯೂನ್ಸಿಲಿ ನೈಸ್ ರೋಡ್ ಆಚೆ ಅದೆಲ್ಲ ಸಿಟಿ ಇದೆ. ಸೌತಲ್ಲಿ ಕೆಂಗೇರಿ ಏರಿಯಲ್ಲಿ, ಬೊಮ್ಮನಹಳ್ಳಿ ಏರಿಯಲ್ಲಿ ಇವೆಲ್ಲ ಕೂಡ ಏರಿಯಾ ಭಾಳ ದೊಡ್ಡದಾಗಿ ಬೆಳೆದುಬಿಟ್ಟಿದೆ. ಪಾಪ್ಯುಲೇಷನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ ಬೆಂಗಳೂರು ನಗರಕ್ಕೆ ಪಾಪ್ಯುಲೇಷನ್ಗೆ. ಯಾಕೆಂದರೆ ಬೆಂಗಳೂರಲ್ಲಿ ತಂದೆ ಆದಂಥ ಶಕ್ತಿ ಇದೆ. ಅಡ್ಮಿನಿಸ್ಟ್ರೇಷನು ಬರೀ ಒಂದು ಕಾರ್ಪೊರೇಷನ್ ಕಮಿಷನರ್ ಮೇಲೆ ಡಿಪೆಂಡ್ ಆಗಿ ನಾವು ಮಾಡೋಕ್ಕಾಗ್ತಾಯಿಲ್ಲ. ನಾನು ಭಾಳ ದೊಡ್ಡ ಪ್ರಯತ್ನ ಮಾಡಿದ್ದೀನಿ. ಇದು ಒಂದೇ ದಿನಕ್ಕೆ ಒಂದೇ ವರ್ಷಕ್ಕೆ ಇದನ್ನೆಲ್ಲ ಸಾರ್ಟ್ ಔಟ್ ಮಾಡ್ತೀನಿ ಅಂತ ನಾನು ಹೇಳಕ್ಕೆ ಆಗ್ತಾ ಇರಲಿಲ್ಲ. ಸರ್, ಇದನ್ನ ಮಾಡೋ ಸಂದರ್ಭದಲ್ಲಿ ನೀವು ಹೋಮ್ವರ್ಕ್ ಮಾಡಿದ್ರ ಸರ್? GBA ತರಕ್ಕಿಂತ ಮೊದಲು ಕಮಿಟಿಗಳು ಮಾಡೋದು ಬೇರೆ. ನಿಮಗೆ ಕನ್ವಿನ್ಸ್ ಆಗಿದೆಯಾ ಯಾಕೆ ಮಾಡಬೇಕು? ನಾನು ಭಾಳ ಅಧ್ಯಾಯ ಮಾಡಿದ್ದೀನಿ, ವರ್ಷಗಟ್ಟಲೆ ಅಧ್ಯಾಯ ಮಾಡಿದ್ದೀನಿ. ಇದನ್ನು ಸಲಹೆಗಳು ತೆಗೆದುಕೊಂಡಿದ್ದೀನಿ, ಚರ್ಚೆ ಮಾಡಿದ್ದೀನಿ, ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಏನಿದೆ ಅಂತ ನಾನು ನೋಡಿದ್ದೀನಿ. 5 ಕಾರ್ಪೊರೇಷನ್ ಆಗಿ ವಿಂಗಡಣೆ ಮಾಡಿ ಇನ್ನೂ ಹೆಚ್ಚು ಕಮ್ಮಿ 1/3 ಅಷ್ಟು ಆ್ಯಡ್ ಆಗ್ತದೆ ಬೆಂಗಳೂರು ನಗರಕ್ಕೆ ಹೊಸದಾಗಿ. ಈಗ ಎಷ್ಟಿದೆ ಅಷ್ಟು ಮಾತ್ರ ನಾವು ನೋಟಿಫೈ ಮಾಡಿದ್ವಿ. ಇನ್ನು ಕೆಲವು ಕಡೆ ವಿಧಿನೇ ಇಲ್ಲ, ನಾವು ಆ್ಯಡ್ ಮಾಡಬೇಕಾಗುತ್ತೆ. ಬಿಕಾಸ್ ಎಲೆಕ್ಷನ್ಸ್ಗೆ ತೊಂದರೆ ಆಗ್ತದೆ. ಫಸ್ಟ್ ಎಲೆಕ್ಷನ್ಸ್ ಮಾಡಿಬಿಟ್ಟು ಆ ಭಾಗದ್ದು ಇನ್ನೊಂದು ಏರಿಯಾ ಸ್ವಲ್ಪ ಕಾರ್ ಮಾಡಿಬಿಟ್ಟು ಅದಕ್ಕೆ ಜಾಯಿನ್ ಮಾಡ್ಕೊಳ್ಳೋಣ ಅಂಥೇಳಿ ನಾವು ಸ್ವಲ್ಪ ತಡ ಮಾಡಿದ್ದೀವಿ ಅದನ್ನು. ಏಕೆಂದರೆ ಕೆಲವು ನಮ್ಮ ಶಾಸಕರುಗಳು ಲೀಡರ್ಸ್ ಎಲ್ಲ ಅದು ಬೇಡ, ಅವ್ರ ಟೈಮ್ ಇದೆ, ಇನ್ನು ಕೆಲವು ಪಂಚಾಯಿತಿಗಳಿದೆ, ಜಿಲ್ಲಾ ಪಂಚಾಯತಿ ಇದೆ, ತಾಲೂಕು ಪಂಚಾಯತಿ ಇದೆ, ಅದೆಲ್ಲ ಮುಗಿಲಿ ಅಂತೇಳಿ ನಾವು ಅದಕ್ಕೆಲ್ಲ ಬಹುಶಃ ಫೆಬ್ರವರಿಗೆಲ್ಲ ಮುಗಿತದೆ ಅವ್ರದ್ದೆಲ್ಲ. ಫಸ್ಟು ಈ ಸಿಸ್ಟಮ್ನ ಮಾಡ್ತೀವಿ. ಇದು ಅಡ್ಮಿನಿಸ್ಟ್ರೇಷನ್ನು ಸ್ವಲ್ಪ ಅನುಕೂಲ ಆಗಲಿ, ರೆಸ್ಪಾನ್ಸಿಬಿಲಿಟಿ ಸಿಕ್ಕಲಿ, ವಾರ್ಡ್ಗಳು ಜಾಸ್ತಿ ಆಗಲಿ, ಇಂಜಿನಿಯರ್ಗಳನ್ನ ಜಾಸ್ತಿ ಡೆಪ್ಲಾಯ್ ಮಾಡೋಣ, ಒಬ್ಬ ಕಮಿಷನರ್ ಬದಲು 5 ಕಮಿಷನರ್ ಆಗಲಿ, ಅದಕ್ಕೆ ಅಕೌಂಟಬಿಲಿಟಿ ಸಿಗಲಿ, ಬೆಳಗ್ಗೆ ಎದ್ದರೆ ರೋಡಲ್ಲಿ ಇರಲಿ. ಅವರು ಪೌರ ಕಾರ್ಮಿಕರು ಯಾವ ರೀತಿ ಬೆಳಗ್ಗೆ 6 ಗಂಟೆಗೆ ಶುರು ಮಾಡ್ತಾರೆ, ಹಂಗೆ ಅವರು ಕೂಡ ರೋಡಲ್ಲಿ ಹಿಡಿದು 24/7 ಕೆಲಸ ಮಾಡಬೇಕು. ನಮ್ಮ ಕಾರ್ಪೊರೇಷನ್ಸು ಒಬ್ಬರು ಕೆಲ ಬೆಂಗಳೂರು ಮ್ಯಾನೇಜ್ ಮಾಡೋಕ್ಕೆ ಆಗಲ್ಲ ಅನ್ನೋ ದೃಷ್ಟಿಯಿಂದನೇ ಇದನ್ನು ಈ ಹಿಂದೆ ಕೂಡ BJP ಗೌರ್ಮೆಂಟು 2 ಮಿನಿಸ್ಟ್ರು ಮಾಡಿದರು. ಬೆಂಗಳೂರು ನೋಡ್ಕೊಳ್ಳಿಕ್ಕೆ 2 ಮಿನಿಸ್ಟ್ರು ಮಾಡಿದ್ರು. ಪೊಲಿಟಿಕಲ್ ರೀಸನ್ ಮಾಡೋದು, ಅಡ್ಮಿನಿಸ್ಟ್ರೇಷನ್ ರೀಸನ್ ಮಾಡೋದು, ಅದು ದಟ್ ಇಸ್ ಎ ಡಿಫ್ರೆಂಟ್ ಕ್ವಶನ್. ಹಂಗೆ ನಾವು ಇದನ್ನು ಯೋಚನೆ ಮಾಡಿ ಇವತ್ತು 5 ಕಾರ್ಪೊರೇಷನ್ ಮಾಡಿದ್ದೀವಿ. ಈಗಾಗಲೇ ಪ್ರೋಗ್ರಾಮ್ ಶುರುವಾಗಿದೆ. ಇದ್ರ ಮೇಲೆ ಕೆಲವು ದೊಡ್ಡ ಪ್ರೋಗ್ರಾಮ್ಸ್ ಇದೆ. ಇಲ್ಲಿ ಕಾರ್ಪೊರೇಷನ್ ಏನೇ ಮಾಡಬೇಕಾದ್ರೆ 74ನೇ ತಿದ್ದುಪಡಿ ಏನಿದೆ ಅದನ್ನು ಟಚ್ ಮಾಡೋಕ್ಕಾಗಲ್ಲ. ಅದು ಟಚ್ ಮಾಡಿದ್ರೆ ಕೋರ್ಟು ಕಚೇರಿ ಇವೆಲ್ಲ ಕೂಡ ಸಮಸ್ಯೆ. ಅದನ್ನೇ ಕೇಳೋಣ ಅಂದ್ಕೊಂಡೆ ಸರ್. ಈಗ ಇದ್ರ ಹಿಂದೆ ಒಂದು ಪ್ರಶ್ನೆ ಇದೆ ಸರ್. ಈಗ ನೀವು 74ನೇ ತಿದ್ದುಪಡಿ ಒಂದು ಭಾಗ ಆದರೆ ಇದ್ರ ಹಿಂದೆ ಉದ್ದೇಶ ಆಡಳಿತಾತ್ಮಕ್ಕಿಂತ ಹೆಚ್ಚಾಗಿ ರಿಯಲ್ ಎಸ್ಟೇಟ್ ಉದ್ದೇಶ ಇದೆ ಅನ್ನುವಂಥ ಆರೋಪಗಳು ಕೂಡ ಕೇಳಿಬಂತು. ಯಾಕೆಂದರೆ ಬೆಂಗಳೂರಿನ ವ್ಯಾಪ್ತಿಗೆ ಹೊರಗಡೆ ತಗೊಬಂದರೆ ಸಹಜವಾಗಿ ಆ ಭೂಮಿ ದರ ಏರಕ್ಕೆ ಆಗುತ್ತೆ. ಅದು ರಿಯಲ್ ಎಸ್ಟೇಟ್ ಹಿಂದಿದೆ ಅಂತ ಅಂತಾರೆ. ರಿಯಲ್ ಎಸ್ಟೇಟ್ಗೂ ಇದಕ್ಕೂ ಏನು ಸಂಬಂಧ? ರಿಯಲ್ ಎಸ್ಟೇಟ್ ಅವ್ರಿಗೆ ಜಾಸ್ತಿ ಕಾಟಾಗಿರೋದು ಇದರಿಂದ, ರಿಯಲ್ ಎಸ್ಟೇಟ್ ಅವ್ರಿಗೆ ತೊಂದರೆ ಆಗಿರೋದ್ರಿಂದ. ಬಾರ್ಡ್ರ್ಗಳೆಲ್ಲ ಟ್ಯಾಕ್ಸ್ ಕಡಿಮೆ ಇದೆ. ಒಂದು ಸತಿ ಆ ಬಾರ್ಡ್ರ್ ಒಳಗಡೆ ಸೇರ್ತು ಅಂತಂದರೆ ಟ್ಯಾಕ್ಸ್ ವಿಲ್ ಗೋ ಅಪ್. ಇದು ಇರಬೇಕು. ಈಗ ಬಾರ್ಡ್ರಲ್ಲಿ
ಈಗ ಹಿಂದೆ ಯಾವುದೋ ಒಂದು ಸಂದರ್ಭದಲ್ಲಿ ಆಗಿತ್ತು, ಒಂದು ಬಾರ್ಡರ್ ಫಿಕ್ಸ್ ಮಾಡಿದರು, ಡೆವಲಪ್ ಆಗಿತ್ತು. ಕೆಲವು ಕಾರಣದಿಂದ ಕೆಲವರೆಲ್ಲ ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಅವ್ರ ಹೆಸರುಗಳೆಲ್ಲ ಈಗೆಲ್ಲ ಹೇಳಕ್ತಾ ಇರಲ್ಲ, ರಾಜಕೀಯ ದೃಷ್ಟಿಯಿಂದ ಬಿಟ್ಬಿಟ್ಟಿದ್ರು. ಅವ್ರಿಗೆ ಅನುಕೂಲಗಳಾಗ್ತದೋ ಅನಾನುಕೂಲ ಆಗ್ತದೋ ತೊಂದರೆ ಅಂತ ಬಿಟ್ಟಿದ್ರು. ಈಗ ಅಲ್ಲೆಲ್ಲ ಇಲ್ಲೂ ಒಂದೇ. ಈಗ ಏರ್ಪೋರ್ಟ್ ರೋಡಲ್ಲಿ ಒಂದು ಲಿಮಿಟ್ವರೆಗೂ ಇದೆ, ಆಲ್ಮೋಸ್ಟ್ ಇದುವರೆಗೂ ದಟ್ ಸತ್ವಾ ಬಿಲ್ಡಿಂಗ್ HAL ಇದುವರೆಗೂ ಮಿಲ್ಟ್ರಿವರೆಗೂ ಯಲಹಂಕವರೆಗೂ ಕಾರ್ಪೊರೇಷನ್ ಬರ್ತದೆ. ಯಲಹಂಕ ಆದಮೇಲೆ ಕಾರ್ಪೊರೇಷನ್ ಇಲ್ಲ. ಬಟ್ ಅಲ್ಲೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಎಲ್ಲ ಬಂದುಬಿಟ್ಟಿದೆ. ಇವನು ಕಡಿಮೆ ಟ್ಯಾಕ್ಸ್ ಕಟ್ತಾನೆ, ಅವ್ನು ಕಡಿಮೆ ಟ್ಯಾಕ್ಸ್ ಕಟ್ತಾನೆ, ಇವ್ನು ಜಾಸ್ತಿ. ಫೆಸಿಲಿಟೀಸ್ ಎಲ್ಲರಿಗೂ ಕೂಡ ಒಂದೇ ಇದೆ. ಈಗ ನೈಸ್ ರೋಡ್ ಬಿಟ್ಟು ಆಚೆದೆಲ್ಲ ಕಾರ್ಪೊರೇಷನ್ ಬಿಟ್ಟು ಏರಿಯಾ ಇದೆ. ನೈಸ್ ರೋಡ್ ಒಳಗಡೆ ಮಾಗಡಿ ರೋಡಲ್ಲಿ ಇದೆ, ಅಲ್ಲಿಗೂ ಒಂದೇ ಫೆಸಿಲಿಟೀಸ್ ಇದೆ, ಅಲ್ಲೂ ಒಂದೇ ಬೆಲೆ ಇದೆ. ಬಟ್ ಅವ್ನು ಟ್ಯಾಕ್ಸ್ ಮಾತ್ರ ಕಡಿಮೆ ಕಟ್ತಾನೆ. ಈ ರೀತಿ ಪರಿಸ್ಥಿತಿ ಇದೆ. ಈಗೆಲ್ಲ ಇದರಲ್ಲಿ ನಮ್ಮ ಮಾದೇವಪುರ ಏರಿಯಲ್ಲಿ ಅಲ್ಲಿ ಒಂದು ರೋಡಿಂದ ಆಚೆ ಎಲ್ಲ ಪಂಚಾಯತ್ ಏರಿಯಾ, ರೋಡಿಂದ ಈಚೆ ಎಲ್ಲ ಕಾರ್ಪೊರೇಷನ್. ಪಂಚಾಯತಿ ಅವ್ರವ್ರು ಇಷ್ಟ ಬಂದಂಗೆ ಮಾಡ್ತಾರೆ. ಈಗ ಎಲೆಕ್ಟ್ರಾನಿಕ್ ಸಿಟಿ ಅಲ್ಲಿ ಟ್ಯಾಕ್ಸ್ ಭಾಳ ಕಡಿಮೆ, ಅಲ್ಲಿ 70 ರೂಪಾಯಿ ವಸೂಲು ಮಾಡ್ತಿದ್ದಾರೆ ಬಾಡಿಗೆ ಎಲ್ಲ. ಬೇರೆ ಬೇರೆ ಪ್ರೈವೇಟ್ ಅವರೆಲ್ಲ 70 ರೂಪೀಸ್ ಎಲ್ಲ ಮಾಡ್ತಿದ್ದಾರೆ. ಇಲ್ಲಿ ಬೆಂಗಳೂರಲ್ಲಿ ತಮ್ಮ ರೂಲ್ ಏನಿದೆ ಅಂದರೆ 2 ತಿಂಗಳದು ಬಾಡಿಗೆ ಅವನು ಟ್ಯಾಕ್ಸ್ ಕಟ್ಟಲೇಬೇಕು ಅಂತ. ಅಲ್ಲಿ ಅವ್ರದ್ದೇನೋ ನ್ಯಾಯ ಪಂಚಾಯತಿ ಆಡ್ಕೊಂಡು ಕೂತಿದ್ದಾರೆ. ಸೊ ಹಂಗೆ ಅದರಲ್ಲಿ ರಿಯಲ್ ಎಸ್ಟೇಟ್ ಅದು ನೀವು ತಿಳ್ಕೊಂಡಿರೋದು, ಯಾರೇ ಮಾತಾಡ್ತಾ ಇರೋದು, ಇದು ವಿರೋಧ ಪಕ್ಷದವ್ರಿಗೆ ಗೊತ್ತಿದೆ, ಅದು ತಪ್ಪು ಗ್ರಹಿಕೆ. ಅಂತ BJP ಹೇಳ್ತಾ ಇದೆ, ಮುಂದೆ ನಾವೇನಾದ್ರು ಅಸ್ತಿತ್ವಕ್ಕೆ ಬಂದರೆ, ಸರ್ಕಾರ ಬಂದರೆ ಖಂಡಿತವಾಗ್ಲೂ GBN ಕ್ಯಾನ್ಸಲ್ ಮಾಡ್ತೀವಿ ಅಂತ, ಮತ್ತೆ BBMP ವಾಪಸ್ ಬರ್ತೀವಿ ಅಂತ. ಹೀಗಿದ್ದಾಗ ಜನಗಳಿಗೆ ಒಂದು ಆತಂಕ ಇದೆ, ಜನಗಳಿಗೆ ಒಂದು ಸ್ಪಷ್ಟತೆ ಇಲ್ಲ. ಹಾಗಾದ್ರೆ GBN ತೆಗೆದಾಕ್ಬಿಟ್ರೆ ಅವಾಗ ಏನು ಮಾಡ್ತೀರಿ? ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಯಾವ್ದಾದ್ರು ಒಂದು ಕಾರ್ಯಕ್ರಮ ಕೊಟ್ಟರೆ ಯಾವತ್ತೂ ಜನರ ಪರವಾಗಿ ಜನರ ಹಿತವಾಗಿ ಕೊಡ್ತದೆ. ಆಧಾರ್ ಕಾರ್ಡ್ಗೆ ಎಷ್ಟು ಟೀಕೆ ಮಾಡಿದ್ರು, ಈಗ ಅವ್ರೇನು ಮಾಡ್ತಾಯಿದ್ದಾರೆ, ನಮ್ಮನ್ನೇ ಇಂಪ್ಲಿಮೆಂಟ್ ಮಾಡ್ತಾಯಿದ್ದಾರೆ. ಆಧಾರ್ ಕಾರ್ಡ್ನೇ ಇಟ್ಕೊಂಡು ಪ್ರತಿಯೊಂದಕ್ಕೂ ಮಾಡ್ತಾಯಿದ್ದಾರೆ. ಹಂಗೆ ಇವತ್ತು ನಾವು 5 ಗ್ಯಾರಂಟಿ ಕೊಟ್ಟಿದ್ದೀವಿ. ಹಿಂದೆ ನಾವು ಪವರ್ ರೈತರಿಗೋಸ್ಕರ ಪವರ್ ಕೊಟ್ಟು ಫ್ರೀ ಪವರ್ ಅಂತ ಶುರು ಮಾಡಿದೋ. ಇವತ್ತು 20,000 ಕೋಟಿ ರೂಪಾಯಿ ಹೋಗಿದೆ. ಅಂಗನವಾಡಿ ಸ್ಕೀಮ್ ಇಂದಿರಾ ಗಾಂಧಿಯವರು ತಂದರು, ಇವತ್ತು 50 ವರ್ಷ ಆಗಿದೆ. 50 ವರ್ಷ ಆಗಿದೆ. ಏನಾದ್ರು ಬದಲಾವಣೆ ಮಾಡೋಕ್ಕಾಯ್ತಾ? ಹೆಲ್ತ್ ಸ್ಕೀಮ್ ಮನಮೋಹನ್ ಸಿಂಗ್ರು ಅಂತ ತೆಗೆದುಕೊಂಡು ಬಂದರು. ಆ ಕೆಂಪು ಸೀರೆ, ರೋಸ್ ಸೀರೆ ಇಟ್ಕೊಂಡಿರ್ತಾರಲ್ಲ ಹೆಣ್ಮಕ್ಳು, ಒಂದು ಸ್ಕೀಮ್, ಆಶಾ ಕಾರ್ಯಕರ್ತರು, ಇದನ್ನು ತೆಗಿಯೋಕ್ಕಾಯ್ತಾ? ಸೊ ಕಾಂಗ್ರೆಸ್ ಪಾರ್ಟಿ ಈ ದೇಶದ ಅಭಿವೃದ್ಧಿಗೋಸ್ಕರ ಯಾವತ್ತೂ ಚಿಂತೆ ಮಾಡ್ತದೆ. ಭಾವನೆ ಮೇಲೆ ರಾಜಕಾರಣ ಮಾಡಲ್ಲ, ಬದುಕಿನ ಮೇಲೆ ರಾಜಕಾರಣ ಮಾಡ್ತದೆ. ದೇಶದ ಜನರ ಬದುಕಿದ ಬಗ್ಗೆ ನಾವು ಯೋಚನೆ ಮಾಡಿ. ಇದನ್ನು ನಾನು ಪಾಲಿಟಿಕ್ಸ್ಗೋಸ್ಕರ ನಾನು ಬೆಂಗಳೂರಿನ 5 ಭಾಗ ಮಾಡಲಿಲ್ಲ, ರಾಜಕೀಯ ಉದ್ದೇಶ ಇಟ್ಕೊಂಡು ನಾವು ಮಾಡ್ತಾಯಿಲ್ಲ. ಜನರಿಗೆ ಈಗ ನಾನು ಹೇಳಿದ್ದೀನಿ, ಈಗ ಗುಂಡಿ ಮುಚ್ಚಬೇಕಪ್ಪ ನೀವು ಏನಾರು ಇದ್ದರೆ ನಿಮ್ಗೊಂದು ನಂಬರ್ ಕೊಟ್ಟಿದ್ದೀನಿ, ನೀವು ಹಾಕಿ ಫೋನು, ನಿಮ್ಮ ಫೋಟೋ ಹಿಡಿದ್ಬಿಟ್ಟು ನೀವು ಪೇಪರ್ವರೆಗೂ ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ನಿಮ್ಮ ಮುಖಾಂತರ ಹೇಳ್ತೀನಿ. ಎಲ್ಲರೂ ಗುಂಡಿ ಇತ್ತು ಅಂದ್ರೆ ಆ ಪಾಯಿಂಟ್ ಹಾಕ್ಬಿಟ್ಟು ಒಂದು ಫೋಟೋ ಹೊಡೆದ್ಬಿಟ್ಟು ಇಂಥ ಜಾಗದಲ್ಲಿದೆ ಅಂತ ಹಾಕಿ, ವಿತಿನ್ 3 days ನಮ್ಮ ಅಧಿಕಾರಿಗಳಲ್ಲಿ ಹೋಗೋ ರೀತಿ ನಾವು ಮಾಡ್ತಾಯಿದ್ದೀವಿ. ಐ ಆಮ್ ಜಸ್ಟ್ ಟೆಲಿಂಗ್ ಯು. ಸೊ ಹಂಗೆ ಪ್ರತಿಯೊಂದಕ್ಕೂ ಜನರಿಗೆ ಅಧಿಕಾರಿಗಳು ಸಿಗಬೇಕು, ಜನರ ಮಧ್ಯೆ ಇರಬೇಕು, ಇದನ್ನು ಸುಸಲಿತವಾಗಿ ಆಗಬೇಕು, ಅವರ ಬದುಕಿನಲ್ಲಿ ಬದಲಾವಣೆ ತರಬೇಕು ಅಂತೇಳಿ ಇಂಥ ಒಂದು ಐತಿಹಾಸಿಕವಾದ ತೀರ್ಮಾನ ಮಾಡಿದ್ವಿ. ಏನೇನು ಅದರಿಂದ ಆಗ್ತಾ ಇದೆ, ಏನೇನು ನಾವು ಶುರು ಮಾಡಿದ್ವಿ ಅಂತ ಬೇಕಾದ್ರೆ ಆ್ಯಡ್ ಮೋರ್. ಹೇಳಿ ನಿಮ್ಮ ಪ್ರಶ್ನೆಗೆ ಉತ್ತರ. ಸರ್, ಈಗ GBA ಮಾಡಾದ್ಮೇಲೆ GBA ಜೊತೆಗೆ ಒಂದಿಷ್ಟು ರೆಸ್ಪಾನ್ಸಿಬಿಲಿಟಿ ಕೂಡ ಜಾಸ್ತಿ ಇದೆ. ಬೆಂಗಳೂರಿಗೆ ಪ್ರಮುಖವಾಗಿ ಈ ಮೂಲಭೂತ ಸೌಕರ್ಯ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಬೆಂಗಳೂರು ಪರಿಸ್ಥಿತಿ ಹೇಗಾಗೋಗಿದೆ ಅಂದರೆ ಪ್ರತಿ ಸಲ ಒಂದಲ್ಲ ಒಂದು ಕಾಮಗಾರಿ ನಡೀತಾ ಇರುತ್ತೆ, ಎಲ್ಲೋ ಒಂದು ಕಡೆಗೆ ಸಮಸ್ಯೆ ಇದ್ದೇ ಇರುತ್ತೆ. ಅದರಲ್ಲೂ ಈ ಗುಂಡಿ ಸಮಸ್ಯೆ ತುಂಬ ದೊಡ್ಡದಾಗಿದೆ. ನೀವು ಹೇಳಿದ್ರೆ ಈಗ ಆ್ಯಪೆಲ್ಲ ನಾವು ರೆಡಿ ಮಾಡಿದ್ದೀವಿ, ಫೋಟೋ ಹೊಡೆದು ಹಾಕ್ತೀವಿ. ಆದರೆ ನೀವು ಯಾವುದೇ ರಸ್ತೆಗೆ ಹೋಗಿ ಇವತ್ತು ಜನ ನಿಜಕ್ಕೂ ತುಂಬ ಕಷ್ಟದಲ್ಲಿರುವಂಥದ್ದು ಈ ಗುಂಡಿ ಮತ್ತು ರಸ್ತೆಗಳ ಬಗ್ಗೆ. ಅದ್ರ ಬಗ್ಗೆ ಯಾಕೆ ಇನ್ನೂ ಫಿಕ್ಸ್ ಶಾಶ್ವತವಾದ ಪರಿಹಾರ ಕೊಡೋದಕ್ಕೆ ಆಗ್ತಾ ಇಲ್ವಾ ಸರ್? ನಮ್ಮಲ್ಲಿ ಈಗಾಗಲೇ ನಾವು ವೈಟ್ ಟ್ಯಾಪಿಂಗ್ ರೋಡ್ನ ಸುಮಾರು ತೆಗೆದುಕೊಂಡಿದ್ದೀವಿ. 1000 ಕಿಲೋಮೀಟ್ರ್ ಅಲ್ಲೇ ತೆಗೆದುಕೊಂಡಿದ್ದೀವಿ. ಈಗ 300 ಕಿಲೋಮೀಟ್ರ್ ತೆಗೆದುಕೊಂಡಿದ್ದು ಮೊದಲಿಂದನೂ ಆಗ್ತಾಯಿದೆ. ಈಗ ಗುಂಡಿ ಮುಚ್ಚುವಂಥ ವ್ಯವಸ್ಥೆ ಕೂಡ ಈಗಾಗಲೇ 10,000ಕ್ಕೂ ಇತ್ತು. ಈಗ 4,600 ಜನನೇ ವಾಲಂಟಿಯರಾಗೆ ಪೊಲೀಸವ್ರಿಗೂ ಹೇಳಿದ್ದೀವಿ, ನಿಮ್ಮ ನಾಗರಿಕರು ಬಿಟ್ಬಿಡಿ, ರಾಜಕೀಯದವ್ರು ಬಿಟ್ಬಿಡಿ, ನೀವು ಕೂಡ ನಿಮ್ಗೆ ಎಲ್ಲೆಲ್ಲಿ ಸರಿ ಇಲ್ಲ ಅಂತೇಳಿ ತಿಳಿಸಿ ಅಂತ ಹೇಳಿದ್ವಿ. ಅವರು ನಮಗೆ ವಾರಕ್ಕೆ 2 ಕಾಗದ ಎಲ್ಲೆಲ್ಲಿ ಅವ್ರು ಐಡೆಂಟಿಫೈ ಮಾಡ್ತಾರೆ, ಅವ್ರು ಕಾನ್ಸ್ಟೇಬಲ್ ಹೋಗಿ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರಿಗೆ ತಿಳಿಸ್ತಾರೆ, ಸರ್ಕಲ್ ಇನ್ಸ್ಪೆಕ್ಟರ್ ತಿಳಿಸ್ತಾರೆ, ಅವರು ನಮಗೆ ಕಮಿಷನರ್ ಮುಖಾಂತರ ಲೆಟರ್ ಬರೀತಾ ಇದ್ದಾರೆ. ಈಗ ರೀಸೆಂಟಾಗಿ 4,600 ಇತ್ತು, ಆ್ಯಕ್ಚುಲಿ 10,000 ಇತ್ತು, ಆಮೇಲೆ 4,600 ಬಂತು. ಇನ್ನು ಈಗ 3,800 ಕಂಪ್ಲೀಟ್ ಮಾಡಿದ್ದೀವಿ. ಇನ್ನೂ ಅದು ಆ್ಯಡ್ ಆಗ್ತಾ ಇರ್ತದೆ. ನಾನು ಡೆಲ್ಲಿಲೂ ನಾನು ನೋಡಿದ್ದೀನಿ, ಬಾಂಬೆಲಿ ನೋಡಿದ್ದೀನಿ, ಚೆನ್ನೈಲಿ ನೋಡಿದ್ದೀನಿ. ಕೆಲವು ಮೇನ್ ರೋಡ್ಗಳು ಸುಮಾರಾಗಿರ್ಬೋದು, ಬೇರೆ ಕಡೆ ಎಲ್ಲ ಗುಂಡಿಗಳಿದೆ.
ಅದು ಮಳೆ ಬರ್ತದೆ, ವೆಹಿಕಲ್ಲು, ದೊಡ್ಡ ವೆಹಿಕಲ್ಸು ಸ್ವಲ್ಪ ಒಂದು ಜರ್ಕ್ ಕೊಡಿದ ತಕ್ಷಣ ದುಂಡಿ ಓಪನ್ ಆಗ್ತದೆ. ಹಾಗಂತ ನಾವು ಎದುರ್ಕೊಂಡು ಹೋಗೋಕ್ಕಾಗಲ್ಲ, ಇದನ್ನು ಮುಚ್ಚಲೇಬೇಕು, ನಮ್ಮ ಡ್ಯೂಟಿ ಅದು. ವಿ ಆರ್ ಡೂಯಿಂಗ್ ಇಟ್. ಅದಕ್ಕೆ ನಾವು ವ್ಯವಸ್ಥೆ ಮಾಡಿ 5-6 ಗ್ರೂಪ್ಗಳನ್ನ ಮಾಡಿ ಇದಕ್ಕೆಲ್ಲ ಪ್ರಯತ್ನ ಮಾಡಿದ್ವಿ. ಗುಂಡಿನೂ ಆಗ್ತಾಯಿದ್ದೀವಿ. ಈಗ ಚೀಫ್ ಮಿನಿಸ್ಟ್ರು ಮೊನ್ನೆ ಒಂದೊಂದು ಕ್ಷೇತ್ರಕ್ಕೆ ಕೆಲವ್ರಿಗೆ ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಈಗ ನಾವು ದುಡ್ಡು ಕೊಡ್ತಾಯಿದ್ದೀವಿ. ಅವ್ರಿಗೆ ಕೆಲವ್ರಿಗೆ 50 ಕೋಟಿ ರೂಪಾಯಿ ಕೊಡ್ತಾಯಿದ್ದೀವಿ, ಕೆಲವ್ರಿಗೆ 25-30 ಕೊಡ್ತಾಯಿದ್ದೀವಿ, ಈ ರೀತಿ ಕೊಡ್ತಾಯಿದ್ದೀವಿ. ಅವ್ರಿಗೆ ಹೇಳಿದ್ದೀವಿ, ನೀವು ಬೇರೆ ಏನು ಮಾಡೋಕ್ಕೆ ಹೋಗ್ಬಿಡಿ, ಬರೀ ರೋಡೇ ತೊಗೊಳ್ಳಿ ಅಂತ ಹೇಳಿದ್ವಿ. RTL ರೋಡ್ಸ್, ಇಂಟೀರಿಯರ್ ರೋಡ್ಸ್, ಮೇನ್ ರೋಡ್ ನೀವು ಮುಟ್ಟಕ್ಕೆ ಹೋಗ್ಬಿಡಿ ಅಂತ ಹೇಳಿದ್ವಿ. ಮೇನ್ ರೋಡ್ನ ನಾವು ಬೇರೆ ಮಾಡ್ತೀವಿ. ನೀವು ನಿಮ್ಮ ವಾರ್ಡ್ಗಳಲ್ಲಿ ನೀವು ಸರಿ ಮಾಡಿ ಅಂತ ಹೇಳ್ತೀವಿ. ಅದನ್ನು ಅವ್ರು ಮಾಡಬೇಕು. ನೀವು ಬೇರೆದಕ್ಕೆಲ್ಲ ನೀವು ಬಿಲ್ಡಿಂಗ್ಗೆ ಅದಕ್ಕೆ ಇದಕ್ಕೆಲ್ಲ ಉಪಯೋಗಿಸ್ಕೊಳ್ಳೋಕೆ ಹೋಗಿ ಫಸ್ಟು ನೀವು ಇದನ್ನು ಮಾಡಿ ಅಂತ ಹೇಳಿ ಚೀಫ್ ಮಿನಿಸ್ಟರ್ ಕೂಡ ಮೊನ್ನೆ ಮೀಟಿಂಗ್ ಮಾಡಿ ನಾನೇ ಅದಕ್ಕೆ ಮಧ್ಯವಯಸ್ಸಿಗೆ ನಿಂತ್ಕೊಂಡು ಅವ್ರಿಗೆ ಸಪ್ರೇಟಾಗಿ ಹಣ ನಮ್ಮ ಹಳ್ಳಿಲಿ ಹೆಂಗೆ 50 ಕೋಟಿ ರೂಪಾಯಿ ಕೊಡ್ತಾಯಿದ್ದೀವಿ ಶಾಸಕರಿಗೆ, ಇಲ್ಲೂ ಕೂಡ ಕೊಡಬೇಕು, ಅಪೋಸಿಷನ್ ಪಾರ್ಟಿಗೂ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಮಿಕ್ಕಿದ್ದು ನಾನು ಕೂಡ ಹಿಂದೆ ಎಲ್ಲ ಹಂಚಿದ್ದೀನಿ. ಈಗೂ ಕೂಡ ಕೆಲಸ ನಾವು ಮಾಡ್ತೀವಿ.